ಕಾಟೇರಿ ಬೇಡಿರೋ ವರಗಳ ಸುಮಗಳ ತೂರಿ ನೋಡಿರೋ ಬರುತ್ತಿ ಹಳ್ಳು. ವಿದ್ಯಾಸಾಗರ್ ಅಂದ್ಬಿಟ್ಟು ನಾವು ಬಂಗಾರಪೇಟೆಯಿಂದ ಬಂದಿದ್ದೀವಿ. ಅಮ್ಮ ಕಾಡೇರಮ್ಮ ಅಮ್ಮ ನಂಬ್ಕೊ ಬಂದಿದ್ದೀವಿ. ನಾವು ಹುಡುಗಿನ ಲವ್ ಮಾಡಿದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಮ್ಮಿಬ್ಬರು ಒಂದು ಮಾಡಬೇಕು ಅಂದ್ಬಿಟ್ಟು ಅಲ್ಲೇ ಒಂದಾಗಿದ್ದೀವಿ. ಇನ್ನೇನು 4 ವಾರದಲ್ಲಿ ಮಾತಾಡಬೇಕು ಅಂತಿದ್ದೀವಿ. ಆಶಾ ನಮಗಿಲ್ಲ ಅಂತ. ಬಟ್ ದೇವರು ಒಳ್ಳೇದು ಮಾಡಿದರೆ ಇನ್ನೂ ಬೇಗ ಮದುವೆ ಆಗಲಿ ಅಂತ ನಾವು ವೇಟ್ ಮಾಡ್ತಿದ್ದೀವಿ. ಮನೆಯಲ್ಲೆಲ್ಲ ಮಾತಾಡಿದ್ದೀರಾ ಮದುವೆ ವಿಚಾರ? ನಮ್ಮ ಮನೇಲೆಲ್ಲ ಮಾತಾಡಿದ್ವಿ. ಅವ್ರ ಮನೆಗೆ ಹೋಗಬೇಕು. ಅವ್ರ ಮನೆಗೆ ಹೋಗ್ಬೇಕು. ಅವ್ರ ಮನೇಲಿ ವಿಚಾರ ಗೊತ್ತಿದೆಯಾ? ಗೊತ್ತಿದೆ. ನಾವು ಲವ್ ಮಾಡೋದೆಲ್ಲ ಗೊತ್ತಿದೆ ಅವ್ರ ಮನೇಲಿ. ಅಂದರೆ ನೀವು ಒಂದಾಗಬೇಕಂತ ಬಂದಿರಂದ್ರೆ ಮುಂಚೆ ಬೇರೆ ಆಗಿದ್ರಾ ನೀವು? ಹಾಂ, ಜಗಳ ಆಗಿತ್ತು ನಮಗಿಬ್ಬರು. ಮತ್ತೆ ಒಂದಾಗಿದ್ದು ದೇವ್ರು 1ನೇ ವಾರ ಬಂದಾಗ ಮತ್ತೆ ಒಂದಾಗಿದ್ದೀವಿ ನಾವು. ನಿಮ್ಮ ಹುಡುಗಿನೂ ಬಂದಿಲ್ಲ? ಇಲ್ಲಿ ಬಂದೋದ್ಮೇಲೆ 1ನೇ ವಾರ ಬಂದು ಕಾಯಿ ಕಟ್ಟಿದ್ಮೇಲೆ ಮತ್ತೆ ಒಂದಾಗಿದ್ದೀವಿ. ನಿಮ್ಮ ಹುಡುಗಿನೂ ಬಂದಿದ್ದಾರಾ? ನಮ್ಮ ಹುಡುಗಿ ಜೊತೆಲಿ ಬಂದಿದ್ರು. ಇವಾಗ ಬಂದಿಲ್ಲ, ಬೇರೆ ಕೆಲಸದ ಮೇಲೆ ಹೋಗಿದ್ದಾರೆ. 4 ವಾರನೂ ಜೊತೆಯಲ್ಲೇ ಬಂದರು. ಈ ವಾರ ಬರೋಕ್ಕಾಗಿಲ್ಲ ಅವರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ಪ್ರೇಮಿಗಳಿಗೆ? ಬೇರೆ ಪ್ರೇಮಿಗಳು ಬಂದು ನೋಡ್ಕೊಂಡು ಹೋಗ್ಲಿ, ಅಮ್ಮ ಒಳ್ಳೇದು ಮಾಡ್ತಿದ್ದಾರೆ ಎಲ್ಲರಿಗೂ. ಅವರು ಬಂದು ಒಂದಾಗಲಿ ಅಂತ ನಾವು ಹಿಡ್ಕೊತಿದ್ದೀವಿ ಎಲ್ಲರಿಗೂ. ಅಂದರೆ ಇವಾಗ ಲವ್ ಮಾಡಿ ಜಾಸ್ತಿ ಬ್ರೇಕಪ್ ಆಗೋದೇ ಜಾಸ್ತಿ ಅಲ್ವಾ? ಹೌದಾಗಿದೆ. ಇಲ್ಲಿಗೆ ಬಂದು ಬೇಡ್ಕೊಂಡು ಹೋಗ್ತಾ ಬ್ರೇಕಪ್ ಆಗೋ ಮೂಡಲ್ಲಿ ಇತ್ತು, ನಮ್ಮದು ಮೊಮೆಂಟಲ್ಲಿತ್ತು. ಬಟ್ ದೇವ್ರ ಕೃಪೆಯಿಂದ ನಮ್ಮದು ಒಂದಾಗಿದೆ. ಮತ್ತೆ ಒಟ್ಟಾರೆ ಪ್ರೇಮಿಗಳಿಗೆ ಏನು ಹೇಳ್ತೀರಿ ನೀವು? ಪ್ರೇಮಿಗಳಿಗೆ ಒಳ್ಳೇದಾಗುತ್ತೆ ಇಲ್ಲಿ ಬಂದರೆ, ಅದೊಂದೇ ನಾನು ಇಷ್ಟಪಡ್ತೀನಿ. ಹೆಸರು ಸಂತೋಷ್ ಅಂತ. ಇಲ್ಲಿ ಬೆಂಗಳೂರಿಂದ ಹಲ್ಸೂರಿಂದ ಬರ್ತಾರದು. ನಾವು ಬಂದು ಮನೆ ಕಟ್ಟೋಣ ಅಂತ ಸ್ಟಾರ್ಟಿಂಗ್ ಬಂದಿದ್ವಿ. ಬಂದು ಫಸ್ಟ್ ವಾರಕ್ಕೆ ನಂಬ್ಕೊಂಡು ಬಂದು ಕಾಯಿ ಕಟ್ಟಿದ್ವಿ. 1ನೇ ವಾರಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ಇವತ್ತು 9 ವಾರ ಕಾಯಿ ಕಟ್ಟಿ ಆಗಿದೆ. ಆವಾಗಲೂ ಬರ್ತಾಯಿದ್ದೀವಿ. ಇವಾಗ ಆಲ್ಮೋಸ್ಟ್ ನೆಕ್ಸ್ಟ್ ವೀಕಲ್ಲಿ ಓಪನ್ ಮಾಡ್ತಾಯಿದ್ದೀವಿ. ಸೊ ದೇವ್ರನ್ನ ನಂಬ್ಕೊಂಡು ಬಂದರೆ ಎಲ್ಲ ಕೆಲಸ ಆಗುತ್ತೆ. ತುಂಬ ಶಕ್ತಿ ಇದೆ. ದೇವ್ರನ್ನ ನಂಬಬೇಕು. ಇವ್ರ ಮಾತು ಕೇಳೋದು ತಪ್ಪು. ನಮ್ಮ ಮನಸ್ಸಿಂದ ನಂಬ್ಕೊಂಡು ಬಂದು ಕಾಯಿ ಕಟ್ಟಿ ನಂಬ್ಕೊಂಡು ಬಂದು ದೇವ್ರನ್ನ ನಂಬಿಕೆಗೆ ಬಂದರೆ ಕೆಲಸ ಆಗುತ್ತೆ. ಮನೆ ಕಟ್ಟೋದು ಆಲ್ಮೋಸ್ಟು ಒಂದು 20 ವರ್ಷ ಮೇಲೆ ಸರ್. ಇವಾಗಲೂ ಬಾಡಿಗೆ ಮನೇಲೇ ಇರೋದು. ಇವಾಗ ಬಂದು ಇಲ್ಲಿ ಬಂದಿದ್ದಕ್ಕೆ ಅಷ್ಟು ಚೇಂಜ್ ಆಗಿದೆ. 3ನೇ ವಾರಕ್ಕೆ ಆಲ್ಮೋಸ್ಟ್ ಗೋಡೆ ಎಲ್ಲ ಇಟ್ಬಿಟ್ಟು ಇವಾಗ ಆಲ್ಮೋಸ್ಟ್ ಬರೋ ವಾರ ಓಪನ್ ಮಾಡ್ತಾಯಿದ್ದೀವಿ ಮನೆ. ಸೊ ನಂಬ್ಕೊಂಡು ಬಂದರೆ ಆಗುತ್ತೆ, ನಂಬಬೇಕಷ್ಟೇ. ಇರೋದೆಲ್ಲ ನೆರವೇರಿಸುತ್ತೆ. ತುಂಬ ಕಷ್ಟದಲ್ಲಿದ್ದೆ. ತುಂಬ ನನ್ನನ್ನು ತುಂಬ ಅಷ್ಟು ಖುಷಿ ಕೊಟ್ಟೈತೆ ನನಗೆ. ನಾನು ಇರೋ ಗಂಟ ತಾಯಿ ಹತ್ರ ನಾನು ಬರ್ತೀನಿ. ಯಾವೂರಿಂದ ಬಂದಿದ್ದೀರಾ? ನಿಮ್ಮ ಹೆಸರೇನು? ನಾವಿರೋದು ಬೆಂಗಳೂರಲ್ಲಿ ಸ್ಯಾಟಲೈಟ್ ಹತ್ರ, ಕಸ್ತೂರಿಬಾ ನಗರದಿಂದ ಬರ್ತಾ ಇರೋದು. ನಿಮ್ಮ ಹೆಸರು ಮೇಡಮ್? ಗೌರಿ ಅಂತ. ಗೌರಿ ಅಂತ. ಏನು ಅನ್ಕೊಂಡು ಬಂದಿದ್ರಿ? ನಮ್ಗೆ ಇರೋಕ್ಕೆ ಮನೆ ಇರಲಿಲ್ಲ. ದುಡ್ಡು ಕಾಸಲ್ಲಿ ತುಂಬ ಸಮಸ್ಯೆ ಇತ್ತು. ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿರಲಿಲ್ಲ. ಇವಾಗ ಹುಷಾರಾಗಿದ್ದಾರೆ. ಕುಡಿಯೋದು ಬಿಟ್ಟಿದ್ದಾರೆ. ಅದರಿಂದ ನನ್ನ ಮಕ್ಕಳು ಎಜುಕೇಷನ್ನು ಪಾಸಾಗಿದ್ದಾರೆ. ಅದರಿಂದ ಎಷ್ಟು ವಾರ ಆಯ್ತು ಇದು ಬರೋಕ್ಕೆ? ಇದು 8ನೇ ವಾರ ಮೇಡಮ್. 8ನೇ ವಾರ. ಹೆಂಗೆ ಅನ್ನಿಸ್ತಾ ಇದೆ ಮೇಡಮ್? 8 ವಾರ ಆಯ್ತು. ತುಂಬ ಖುಷಿ ಅಂತ ಹೇಳ್ತಾ ಇದ್ದೀನಲ್ಲ, ತುಂಬ ಖುಷಿ ಕೊಟ್ಟೈತೆ. ಆ ತಾಯಿ ಇರೋ ಗಂಟ ಏನು ನನಗೆ ಭಯ ಇಲ್ಲ ಅನ್ನೋದು ಅಷ್ಟು ಶಕ್ತಿ ಕೊಟ್ಟೈತೆ ಅದರಿಂದ. ಥ್ಯಾಂಕ್ ಯು. ನನ್ನ ಮಗನ ಮದುವೆ ಆಗಿಲ್ಲ. ತುಂಬ ಹೆಣ್ಗಳು ನೋಡಿದ್ವಿ, ಆಗಲಿಲ್ಲ. ಆಮೇಲೆ 9 ದಿವಸ ಬಂದು ಇಲ್ಲಿ ಕಾಯಿ ಕಟ್ಟಿದ್ರಿ. ನನ್ನ ಮಗನಿಗೆ ಇಲ್ಲೇ ಸುಲ್ವೆಲ್ಲಿ ಹತ್ರ ಹೆಣ್ಣಾಗಿ ಇಲ್ಲಿಗೆ ಬಂದಮೇಲೆ ಗಂಡು ಮಗು ಕೂಡ ಆಗಿದೆ. ಈಗ 8 ತಿಂಗಳು ನಮ್ಗೆ ಇಲ್ಲಿ ಬಂದಮೇಲೆ ಎಲ್ಲ ಅನುಕೂಲನೂ ಆಗಿದೆ. ಸೊ ನಾನು ಅಲ್ಲಿ 6 ವೀಕ್ಸ್ ಮಾತ್ರನೇ ಕಾಯಿ ಕಟ್ಟಿರೋದು. ಸೊ ಇನ್ ದ 4th ವೀಕ್ ಅಲ್ಲಿ ನನಗೆ ರಿಸಲ್ಟ್ಸ್ ಅನ್ನೋದು ಸೊ ಐ ಗಾಟ್ ದ ಗುಡ್ ರಿಸಲ್ಟ್ಸ್. ಸೊ ಇನ್ನು 3 ವೀಕ್ಸ್ ಇದೆ. ಇನ್ನು 3 ವೀಕ್ಸ್ ಕಟ್ಟಬೇಕು. ಸೊ ಫಿನಾನ್ಷಿಯಲ್ ಆಗಿ, ಸೊ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಲಿ, ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಡೆಫಿನೆಟ್ಲಿ 100% ನೆರವೇರುತ್ತೆ. ಹೌದು. ಸೊ ಇದು ಇನ್ನೂ ಫುಲ್ ಪ್ರಪಂಚ, ಇಡೀ ಪ್ರಪಂಚಗೂ ಇನ್ನೂ ಹೋಗಬೇಕು ಈ ಟೆಂಪಲ್. ಸೀರಿಯಸ್ಲಿ ತುಂಬ ಪ್ರಪಂಚದಲ್ಲಿ ತುಂಬ ಜನರು ತುಂಬ ಕಷ್ಟಪಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಇದೊಂದು ಸೊಲ್ಯೂಷನ್. ಸೀರಿಯಸ್ಲಿ ಹೆಲ್ತ್ ಇಶ್ಯೂದಲ್ಲಾಗಲಿ, ಪರ್ಸ್ನಲ್ ಇಶ್ಯೂಲಾಗಲಿ, ಲೈಕ್ ಫಿನಾನ್ಷಿಯಲಲ್ಲಾಗಲಿ, ಎಲ್ಲದಲ್ಲಿನೂ. ಪ್ರೀತಿ. ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಒಂದು 6 ತಿಂಗಳಿಂದ ಬಂದಿದ್ದು. ಬಂದಾಗ ನಮಗೆ ಹಣಕಾಸಿನ ಸಮಸ್ಯೆ ಮತ್ತು ಬೇರೆ ಅವ್ರುಗಳೆಲ್ಲ ತೊಂದರೆ ಇತ್ತು. ನಾನು ಇಲ್ಲಿಗೆ ಬಂದಮೇಲೆ ಎಲ್ಲ ಸಮಸ್ಯೆ ಬಗೆಹರಿದು ನನಗೆ ಆಲ್ರೆಡಿ 2 ಅಂಗಡಿ ಮಾಡಿದ್ದೀನಿ ಹೊಸ್ದಾಗಿ. ಇಲ್ಲಿಗೆ ಬಂದಮೇಲೆ 1 ತಿಂಗಳಾದ ತಕ್ಷಣವೇ ನಾನು 2 ಅಂಗಡಿ ಮಾಡಿದ್ದೀನಿ. ನಮ್ಮ ಸಮಸ್ಯೆ, ವೈಯಕ್ತಿಕ ಸಮಸ್ಯೆಗಳೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಹಣಕಾಸು ವಿಚಾರದಲ್ಲಿ ತುಂಬ ತೊಂದರೆ ಇತ್ತು. ಅದು ಹಂತವಾಗಿ ನನಗೆ ಬಗೆಹರಿದಿದೆ. ಒಟ್ಟು ನಾನು ಇಲ್ಲಿ ಬಂದಮೇಲೆ ನಾನೀಗ ಆಲ್ರೆಡಿ ನಾನು ವಾರಕ್ಕೆ 2 ಸಲ 3 ಸಲ ಬರ್ತಾನೆ ಇರ್ತೀನಿ ಕಂಪಲ್ಸರಿ. ನಾನು 1 ವಾರಕ್ಕೆ 2 ಸಲ ಬರ್ತೀನಿ, 3 ಸಲ ಬರ್ತೀನಿ. ಇಲ್ಲ ಅಂದರೆ ವಾರ ಬರ್ತೀನಿ. ನನಗೆ ಇಲ್ಲಿ ಬಂದಾಗೆಲ್ಲ ತುಂಬ ಒಳ್ಳೆಯದಾಗಿದೆ. ಯಾವುದೇ ಥರದ ಸಮಸ್ಯೆ ಇಲ್ಲ ನಮಗೆ. ಕಾಯಿ ಎಲ್ಲ ಕಟ್ಟಿದ್ದೀರಾ? ಕಾಯಿ ಕಟ್ತಾನೆ ಇದ್ದೀವಿ. ಈಗಲೂ ಕಟ್ತಾ ಇದ್ದೀವಿ ನಾವು. ಈಗಲೂ ಕಟ್ತಾ ಇದ್ದೀವಿ ಕಾಯಿ. ನಾವು ಬಂದಾಗ ತಪ್ಪಿಸೋದಿಲ್ಲ. ಕಾಯಿ ಕಂಪಲ್ಸರಿ ಕಟ್ಕೊಂಡು ಪ್ರತಿ ವಾರನೂ ಕಟ್ತೀವಿ. ವಾರದಲ್ಲಿ 2 ಸಲ ಬಂದರೂ ಕೂಡ 2 ಸಲನೂ ಕಟ್ತೀವಿ ನಾವು. ಕಾಯಿ ಕಟ್ಟಿದ್ರೆ ನಮಗೆ ಇಲ್ಲಿ ನಮ್ಗೆ ತಿಳ್ಕೊಂಡಿರೋ ವಿಚಾರ, ಕಾಯಿ ಕಟ್ಟಿದ್ರೆ ದೇವ್ರ ಹತ್ರ ನಮ್ಮ ಕಷ್ಟ ಸುಖ ಎಲ್ಲ ಹರಕೆ ಕಟ್ತಂಗೆ ನಾವು. ನಮ್ಮ ಕಷ್ಟ ಎಲ್ಲ ಬಗೆಹರಿಲಿ, ನಾವು ದೇವ್ರ ಹತ್ರ ಒಂಥರ ಏನೋ ಬೇಡಿಕೆ
ನಮ್ಮ ಕಷ್ಟ ಬಗೆಹರಿಸಪ್ಪ, ನಮಗೊಂದು ಧೈರ್ಯ. ಅದೇ ಥರ ಒಳ್ಳೇದಾಗ್ತಾಯಿದೆ ನಮಗೆ, ಯಾವುದೇ ಥರ ಸಮಸ್ಯೆ ಇಲ್ಲ ನಮಗೆ. ಈಗ ಅದ್ರ ಬಗ್ಗೆ ಕಟ್ತಾರೆ, ಬಿಲ್ ಏನು ಕಟ್ತಾರೆ, ಜೊತೆಗೆ ಫೋಟೋ ಬೇರೆ ಹಾಕ್ತಾರೆ, ಟಿಟಿ ಬರ್ದಾಕ್ತಾರೆ. ಏನು ಅಂತ ವಿಶೇಷ ಏನು? ಇವಾಗ ನಾವು ದೇವ್ರ ಹತ್ರ ಬಂದು ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಎಲ್ಲನೂ ಕೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಬಂದು ಆ ದೇವ್ರ ಹತ್ರ ನಮ್ಮ ಕಷ್ಟ ಈ ಥರ ಬಗೆಹರಿಲಿ, ನಮ್ದೇನೋ ಬೇರೆ ಬೇರೆ ಸಮಸ್ಯೆ ಇರ್ತವೆ, ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಬಗೆಹರಿಸಪ್ಪ, ಸಮಸ್ಯೆ ಬಗೆಹರಿಸಿ ನಾವು ಇಲ್ಲಿ ಅರ್ಕೆ ತೀರಿಸ್ತೀವಿ ಅಂತ ಎಲ್ಲ ಆಗ್ತಿದ್ದಾರೆ ಇಲ್ಲಿ, ನನ್ಗೆ ಗೊತ್ತಿರೋ ಮಟ್ಟಿಗೆ. ಹೆಸರು ಯಾವ ಊರಿಂದ ಬಂದಿದ್ದೀರಾ? ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹೆಸರು ಶಾಂತ. 9 ವಾರ ಕಾಯಿ ಕಟ್ಟಿದ್ದೀನಿ. ನನ್ನ ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಕೆಲಸದ್ದೇನೂ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದು 9 ವಾರ ಕಾಯಿ ಕಟ್ಟಿ ಮತ್ತು 5 ಅಮಾವಾಸ್ಯೆನೂ ಆಗಿದೆ. ಆಗ್ತಾ ಇದೆ, ಇವಾಗ ಕೆಲಸಗಳು ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ. ಅಂದರೆ ಬೇರೆಯವ್ರಿಗೆ 1 ವಾರಕ್ಕೆ 2 ವಾರಕ್ಕೆ ಆಗಿದೆ, ನನಗೆ 9 ವಾರ ಆಗಿ 5 ಅಮಾವಾಸ್ಯೆ ಆದಮೇಲೆ ಇವಾಗ ನನಗೆ ಕೆಲಸದ್ದು ಸ್ಟಾರ್ಟ್ ಆಗಿರೋದು. ನನ್ನ ಮನೆಗೆ ಒಳ್ಳೇದಾಗ್ತಾ ಇದೆ. ಖುಷಿ ಆಗುತ್ತೆ ಸರ್. ಇಲ್ಲಿ ಬಂದಿಲ್ಲ ಅಂದರೆ ನಮ್ಗೆ ಸಮಾಧಾನ ಇರಲ್ಲ, ಬರ್ತಾ ಇರಬೇಕು ಅನ್ಸುತ್ತೆ. ಅಮಾವಾಸ್ಯೆಗೆ ಬರ್ತೀನಿ, ನೈಟ್ ಇದ್ದು ಬೆಳಗ್ಗೆ ಹೋಗ್ತೀನಿ ದರ್ಶನ ಮಾಡ್ತೀನಿ. ಹೋಮ ಎಲ್ಲ ನಡೀತಾ ಇರುತ್ತೆ, ಹೋಮಕ್ಕೆ ಬಂದು ಅಟೆಂಡ್ ಮಾಡ್ತೀನಿ. ಬರಬೇಕು, ಎಲ್ಲ ಅಮ್ಮನ ಆಶೀರ್ವಾದ ತಗೋಬೇಕು, ಎಲ್ಲರೂ ಕಾಯಿ ಕಟ್ಟಬೇಕು. ಅವ್ರು ಅಂದ್ಕೊಂಡಿರೋದೆಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ಅಮ್ಮನ ನಂಬಿ ಬರಬೇಕು. ಇಲ್ಲ, ಅವ್ರಿಗೆ ಅಂದರೆ ತಾಳ್ಮೆಯಿಂದ ಇರಬೇಕು ಸರ್, ಅದು ಕಾಯಬೇಕು. ಒಬ್ಬೊಬ್ಬರಿಗೆ 2 ವಾರಕ್ಕೆ 5 ವಾರಕ್ಕೆ 9 ವಾರಕ್ಕೆ, ಒಬ್ರಿಗೆ 3 ತಿಂಗಳು 6 ತಿಂಗಳವರೆಗೂ ಟೈಮ್ ತಗೊಳುತ್ತೆ. ಆದರೆ ಕೆಲಸ ಸಕ್ಸಸ್ ಆಗುತ್ತೆ, ವೆಯ್ಟ್ ಮಾಡಬೇಕು ಅಷ್ಟೇ. ಹಾಂ ಸರ್, ಏನೇ ಮಾಡಿದ್ರು ಏನೆಯಿಂದ ನಂಬಿಕೆ ಇರಬೇಕು ಮೇಲೆ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬಂದರೆ ಪ್ರತಿಯೊಂದು ಆಗುತ್ತೆ. ಓಕೆ ಮೇಡಮ್. ಮಾರ್ನಿಂಗ್ ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾನು ಬೆಳಗ್ಗೆ 8 ಗಂಟೆಗೆ ಬಂದಿದ್ದೀನಿ ಮೇಡಮ್. ಇನ್ನೂ ಹೋಗಕ್ಕೆ ಮನಸ್ಸಿಲ್ಲ, ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಓಕೆ ಓಕೆ. ದರ್ಶನ ಎಷ್ಟು ಗಂಟೆಗೆ? ಕಾಯಿ ಕಟ್ತಾ ಇದ್ದೀರಾ? ಹಾಂ, ಕಾಯಿ ಕಟ್ತಾ ಇದ್ದೀರಾ? ಏನಕ್ಕೆ ಕಾಯಿ ಕಟ್ತಾ ಇದ್ದೀರಾ? ನನ್ನ ಮಗನಿಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ. ಅವನು ಇವಾಗ ಫೋಟೋಗ್ರಾಫರು, ಆಮೇಲೆ ಎಡಿಟಿಂಗ್ ಎಲ್ಲ ಮಾಡ್ತಾನೆ. ಅವ್ನು ಸಕ್ಸಸ್ ಆಗಬೇಕು ಅಂತ ಕಟ್ಟಿರೋದು ಸರ್ ನಾನು. ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ಏನು ಬೇಡ್ಕೊಂಡಿದ್ದೀನೋ ಅದು ಕರೆಕ್ಟಾಗಿ ಆಗಿದೆ. ಅಮ್ಮ ಬಂದು ತುಂಬ ಸತ್ಯವಾಗಿದೆ ಇಲ್ಲಿ, ಅದಕ್ಕೆ ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದೀನಿ. ತುಂಬ ಪವರ್ಫುಲ್ ಅಂತ ಹೇಳ್ಬೋದು. ಅಮ್ಮಗೆ ಏನು ಬೇಡ್ಕೊಂಡ್ರೂ ಆಗುತ್ತೆ. ಏನು ಅನ್ಕೊಂಡು ಬಂದಿದ್ರಿ ನೀವು? ಪರ್ಸ್ನಲಾಗಿ ಅಂದ್ಕೊಂಡೆ, ಬಟ್ ಅದು ನೆರವೇರ್ತು. 100% ಆಗುತ್ತೆ. ಹಾಂ, ಆಗಿದೆಯಾ? ಇಲ್ಲ, ಆಗಿದೆ. 9th ವೀಕ್ಗೆ ಆಗಿದೆ, ಆಲ್ಮೋಸ್ಟ್ 8th ವೀಕ್ಗೆ ಆಗಿದೆ. ಯಾವ ಊರಿಂದ ಬಂದಿದ್ದೀರಾ? ಬ್ಯಾಂಗ್ಳೂರು, ನಮ್ಮದು ರಾಮಮೂರ್ತಿ ನಗರಿಂದ. ನಿಮ್ಮ ಹೆಸರು? ಪ್ರಿಯಾಂಕಾ. ಅಂತ ಕಾಯಿ ಎಲ್ಲ ಕಟ್ಟಿದ್ದೀರಾ? ಹಾಂ, ಕಾಯಿ ಕಟ್ಟಿದ್ದೀನಿ 9 ವೀಕ್ಸ್. ಓಕೆ. ಬೀಗ ಏನು ಕಟ್ಟಿಲ್ಲ, ಬಟ್ ಕಾಯಿ ಏನು ಕಟ್ತಾರೆ ಅಂತ? ಅದು ಪರ್ಸ್ನಲ್, ಅದೇ. ಸೊ ಬಟ್ ನೆರವೇರ್ತು. ನಮ್ಮ ಹೆಸರು ನಾಗರತ್ನ ಅಂತ. ನಮ್ಮೂರು ದೊಡ್ಡಬಳ್ಳಾಪುರ. ನಮ್ಮದು ಶಾಂತಿನಗರ ದರ್ಗಾ ಜೋಗಳ್ಳಿ. ಇಲ್ಲಿ ದೇವಿ ತುಂಬ ಪವರ್ಫುಲ್ ಇದೆ. ನಮಗೆ 2 ಮಕ್ಕಳಿಗೆ ತುಂಬ ಗಂಡಾಂತರ ಇತ್ತು. ನಾವಿಲ್ಲಿ ಬಂದು ಅರ್ಕೆ ಕಟ್ಕೊಂಡು ತಾಯಿಗೆ ಕಾಯಿ ಕಟ್ಬಿಟ್ಟೋದ್ವಿ. ಅಲ್ಲಿಂದ ನಮಗೆ ಒಳ್ಳೆಯದಾಗಿದೆ. ನಮ್ಮ ಚಿಕ್ಕ ಮಗನ ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿತ್ತು. ಆ ತಾಯಿ ಇಲ್ಲಿ ಬಂದು ತಾಯಿ ಹತ್ರ ಕಣ್ಣೀರು ಹಾಕ್ಕೊಂಡು ಬೇಡ್ಕೊಂಡು ಹೋಗೋಕ್ಕೆ ಚಿಕ್ಕ ಮಗ ಬಂದ. ದೊಡ್ಡ ಮಗ ತುಂಬ ಪ್ರಾಬ್ಲಮಲ್ಲಿದ್ದ. ಅವನಿಗೂ ಒಳ್ಳೇದಾಯಿತು, ಅವನು ಹೊರಗಡೆ ಬಂದ. ಈಗ ಕರ್ಕೊಂಡ್ಬಂದಿದ್ದೀನಿ, ಅವನಿಗೆ ಫೋನ್ ಮಾಡಿದೆ ಬಾರೋ ಅಂತ. ಬಂದರೆ ಅವನು 2 ನಿಮಿಷ ಮಾತಾಡ್ಬೋದಲ್ಲ. ಏನಾಗಿತ್ತಮ್ಮ ಅಂಥದ್ದು? ಅಂದರೆ ನನ್ನ ಮಗ ಸೂಸೈಡ್ ಮಾಡ್ಕೊಂಡಿದ್ದ, ಚಿಕ್ಕವನು. ಸೂಸೈಡ್ ಮಾಡ್ಕೊಂಡ? ಹೀಗೆ ಇರುತ್ತಲ್ಲ, ಪರ್ಸ್ನಲ್ ಪ್ರಾಬ್ಲಮ್. ಸೂಸೈಡ್ ಮಾಡ್ಕೊಂಡಿದ್ದ. ನಮ್ಮ ಹುಡುಗ ಬೇರೆ ಯಾರೋ ಒಂದು ಹುಡುಗಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಅವನು ತುಂಬ ಸಿಕ್ಕಾಕ್ಕೊಂಡಿದ್ದ. ಅವನಿಗೆ ಬೇಲ್ ಆಗಿರಲಿಲ್ಲ. ಇಲ್ಲಿ ತಾಯಿಗೆ ಬಂದು ಅರ್ಕೆ ಕಟ್ಕೊಂಡ್ಮೇಲೆ ಬೇಲಾಯಿತು. ಈಗ 3 ದಿವಸ ಆಯ್ತು ಇಲ್ಲಿಗೆ ಬಂದು. ಹೋದ್ವಾರ ಅರ್ಕೆ ಅಂದ್ಕೊಂಡು ಅವನ ಹೆಸ್ರು ಮೇಲೆ ಅರ್ಕೆ ಕಟ್ಕೊಂಡೋದ್ವಿ. ಈಗ 3 ದಿವಸ ಆಯ್ತು ಹೊರಗಡೆ ಬಂದು ಇಲ್ಲಿ ಕರ್ಕೊಂಡ್ಬಂದಿದ್ವಿ. ಓಕೆ. ಅಂದರೆ ಜೈಲಿಂದ ಹೊರಗಡೆ ಬಂದಿದ್ದಾರೆ ನಿಮ್ಮ ಮಗ, ಇವಾಗ ಇಲ್ಲಿ ಕರ್ಕೊಂಡ್ಬಂದಿದ್ವಿ. ತುಂಬ ಪವರ್ ಇದೆ, ನಂಬೇಕಷ್ಟೇ. ನಿಮ್ಮ ಮಗ ಎಲ್ಲ ದೇವ್ರು ನಂಬ್ತಾರ? ನೀವು ನಂಬ್ದಂಗೆ? ನಂಬ್ತಾರೆ. ಚಿಕ್ಕವನು ಬಂದಿಲ್ಲ, ದೊಡ್ಡವನು ಬಂದಿದ್ದಾನೆ. ಇಲ್ಲೇ ಇದ್ದಾನೆ, ಎಲ್ಲೋ ಹೊರಗಡೆ ಇದ್ದಾನೆ. ಹೌದಾ? ಸರಿ, ಥ್ಯಾಂಕ್ ಯು. ನಾನು ಆಪ್ಟಿಕಲ್ಸ್ ಇಟ್ಟಿದ್ದೀನಿ, ಕಣಕ ಅಂಗಡಿ ಇಟ್ಟಿದ್ದೀನಿ. ನನಗೆ ಒಳ್ಳೇದಾಗಿದೆ. ಇವಾಗ ಬಂದ ಮೇಲೆ ನಾನು ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿದೆ, ನಡೀತಾ ಇದೆ. ಆ ಅಮ್ಮನ ಭಕ್ತಿಯಿಂದ ನನಗೆ ಚೆನ್ನಾಗಿ ನಡೀತಾ ಇದೆ. ನನ್ನ ಹೆಸರು ರಮೇಶ್ ಅಂತ. ನಾನು KR ಪುರಮಿಂದ ಬಂದಿದ್ದೀನಿ. ಬೆಂಗಳೂರು ಬಿ ಚಂದ್ರದಿಂದ ಬರ್ತಾ ಇದ್ದೀನಿ. ನಾನು ಅಮ್ಮನ ಬಗ್ಗೆ ಹೇಳೋಕ್ಕಾಗಲ್ಲ. 14 ವಾರದಿಂದ ಬರ್ತಾ ಇದ್ದೀನಿ. ತುಂಬ ಪವರ್ಫುಲ್ಲು. ಅನ್ಕೊಂಡಿದ್ದೆಲ್ಲ ನನಗೆ ಆಗ್ತಾ ಇದೆ. ಇನ್ನು ಬಿಟ್ಟರೆ ಇನ್ನೇನು ಹೇಳಲ್ಲ ನಾನು ಅಮ್ಮನ ಬಗ್ಗೆ. ನಾನು ನನಗೆ ಒಳ್ಳೇದಿರಬೇಕು, ಮನೆಗೆ ಸಿಗಬೇಕು, ಈ ಥರ ಎಲ್ಲ ಅನ್ಕೊಂಡಿದ್ದೀನಿ. ನನಗೆ 5ನೇ ವಾರದಲ್ಲಿ ಅಮ್ಮ ವರ ಕೊಟ್ಬಿಟ್ರು.
ಅದಕ್ಕಿಂತ ಇನ್ನೇನು ಹೇಳಲ್ಲ ಅಮ್ಮನ ಬಗ್ಗೆ ನಾನು. ತುಂಬ ಪವರ್ಫುಲ್ಲು. ನಿಮ್ಮ ಹೆಸರೇನು, ಏನು ಅನ್ಕೊಂಡು ಬಂದಿದ್ರಿ, ಕೆಲಸ ಆಗಿದೆಯಾ ನೀವು ಅನ್ಕೊಂಡಿದ್ದು? ನಾವು ಹೊಸೂರಿಂದ ಬಂದಿದ್ದೀವಿ. ಹೊಸೂರಿಂದ ತಮಿಳ್ನಾಡು ಹೊಸೂರು. ಸೊ ಅಲ್ಲಿಂದ ನಾವು 4ನೇ ವಾರ ಈಗ ಬಂದಿರೋದು. 4ನೇ ವಾರ ಇದು. ಸರಿ, ಇಲ್ಲಿ ಬಂದು ಪ್ರದರ್ಶನ ಹಾಕಬೇಕು, 24 ರೌಂಡ್ ಪ್ರದರ್ಶನ ಹಾಕಕ್ಕೆ ಹೇಳಿದ್ದಾರೆ. ಸೊ ಪ್ರದರ್ಶನ ಎಲ್ಲ ಹಾಕಿದ್ದೀವಿ. ಸೊ 4 ವಾರಕ್ಕೆ ನಮಗೆ ಏನೋ ಒಂಥರ ವೈಬ್ರೇಟ್ ಗೊತ್ತಾಗಿದೆ, ಪಾಸಿಟಿವ್ ವೈಬ್ರೇಟ್ ಗೊತ್ತಾಗಿದೆ. ಸೊ ನಂಬಿಕೆಯಿಂದ ಬಂದರೆ 100% ಯಾವುದೇ ಒಂದು ಕಷ್ಟ ಇರಲಿ ನಮಗೆ ಗೊತ್ತಿರೋಷ್ಟು ಮಾತ್ರ ಒಳ್ಳೇದಾಗ್ಬೋದು. ಸೊ ಪಾಸಿಟಿವಿಂದ ಬರಬೇಕಿಲ್ಲ ಅಷ್ಟೇ. ಸೊ ಯಾರೋ ಅವ್ರು ಹೇಳ್ತಾರೆ ಆಗಲ್ಲ ಇನ್ನೊಂದು ಮತ್ತೊಂದು ತೊಂದರೆ, ಅದು ನೆಗೆಟಿವ್ ಅಂತಂದರೆ ಅದು ಅವರಿಷ್ಟ. ಸೊ ನನ್ನ ಪ್ರಕಾರ ನಾನು 4 ವಾರ ಬಂದಿರೋ ಪ್ರಕಾರ ಲೆಕ್ಕಕ್ಕೆ ಎತ್ಕೊಂಡ್ರೆ ಸೊ ಪರವಾಗಿಲ್ಲ. ಬಿಸ್ನೆಸ್ಸೇ ಆಗ್ಬೋದು, ಆರೋಗ್ಯನೇ ಆಗ್ಬೋದು, ಇಲ್ಲ ಏನೇ ಒಂದು ವಿಚಾರದಲ್ಲೂ ನಾವು ಅರ್ಕೆ ಹೊತ್ಕೊಂಡಿದ್ವಿ. ಸಣ್ಣ ಪುಟ್ಟ ಸಾಲ ಸೋಲ ಇನ್ನೊಂದು ಮತ್ತೊಂದು ಆರೋಗ್ಯ. ನನ್ನ ಜೊತೆ 4 ಜನ ಹುಡುಗರು ಬಂದಿದ್ದಾರೆ. ಸೊ ಒಬ್ಬನಿಗೆ ಸಾಲದ ಬಾಧೆ, ಒಬ್ಬನಿಗೆ ಆರೋಗ್ಯ ಬಾಧೆ, ಇನ್ನೊಬ್ಬನಿಗೆ ಫ್ಯಾಮಿಲಿ ಬಾಧೆ, ಇನ್ನೊಬ್ಬನಿಗೆ ಬಿಸ್ನೆಸ್ ಬಾಧೆ. ಅರ್ಥ ಆಗಿಲ್ಲ. ನಾವು ಸ್ನೇಹಿತರ ಪರವಾಗಿ ಅಂತಂದರೆ ನಮ್ಮ ಅಣ್ಣ ಬರ್ತಾ ಇದ್ರು ಇಲ್ಲಿ. ಸೊ ಅವ್ರು ಬಂದು ಅವ್ರು 9 ವಾರ ಬಂದು ಕಾಯಿ ಕಟ್ಟಿದಾದ್ಮೇಲೆ ಸ್ವಲ್ಪ ಅವ್ರಿಗೆ ಒಳ್ಳೇದಾಗಿದೆ. ಸೊ ಅಲ್ಲೊಂದು ಸಲ ಹೋಗ್ಬಾರೋ ಅಂತ ಹೇಳಿದ್ರು. ಸೊ ನಾವು 4ನೇ ವಾರ ಇವಾಗ ಬಂದಿದ್ದೀವಿ. ಬಂದಿರೋ ಪ್ರಕಾರ ಏನು ಸದ್ಯಕ್ಕೆ ಮೋಸ ಇಲ್ಲ. ಇನ್ನೂ 5 ವಾರ ನಮಗೆ ಪೆಂಡಿಂಗ್ ಇದೆ. ನಾವು 4 ವಾರಕ್ಕೆ ನಮಗೆ ಒಂದು ಸ್ವಲ್ಪ ರಿಸಲ್ಟ್ ಇವಾಗೇ ಬಂದಿದೆ, ಪರವಾಗಿಲ್ಲ. ಯಾವುದೋ ಒಂದು ಲೆಕ್ಕಾಚಾರ ನನಗೆ ಪ್ರಾಬ್ಲಮ್ ಅಂತಂದರೆ ಒಂದು ಸ್ವಲ್ಪ ಬಿಸ್ನೆಸ್ ಕಡಿಮೆ ಇತ್ತು. ಸೊ ನಾನು ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ. ಸ್ವಲ್ಪ ಬಿಸ್ನೆಸ್ ಕಡಿಮೆ ಡಲ್ ಆಗಿತ್ತು. ಸೊ ಅಲ್ಲಿ ಬಂದಾಗಿಂದ ಮಾಮೂಲಿ ಫಸ್ಟ್ ಯಾವ ಥರ ಇತ್ತು ಆ ಥರ ಮತ್ತೆ ಮೂವ್ ಆಗ್ತದೆ. ನನ್ನ ಹೆಸರು ನಾಯಕ್ ಅಂತ. ನಾನು ಕನಕಪುರದಿಂದ ಬರ್ತಾ ಇದ್ದೀನಿ ಮೇಡಮ್. ಇದು ಥರ್ಡ್ ಟೈಮ್ ಬರ್ತಾ ಇರೋದು. ನನಗೆ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ಇತ್ತು. ಇವಾಗ ಫಸ್ಟ್ ಟೈಮ್ ಬಂದಾಗಲೇ ಆಲ್ಮೋಸ್ಟ್ ಕ್ಲಿಯರ್ ಆಯಿತು. ದುಡ್ಡು ಕಾಸೆಲ್ಲ ಸ್ವಲ್ಪ ನಿಲ್ತಾ ಇರಲಿಲ್ಲ. ಇವಾಗ ಚೆನ್ನಾಗಾಗಿದೆ ಸರ್. ಎಲ್ಲ ಮನೇನು ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಕೂಡ ಒಂದು 30% ಕಂಪ್ಲೀಟ್ ಆಗಿದೆ. ಸಾರಿ, ಎಷ್ಟು ವಾರದಿಂದ ಬರ್ತಾ ಇದೆ? ಇದು ನನ್ನ ಥರ್ಡ್ ಟೈಮ್ ಮೇಡಮ್. ಕಂಟಿನ್ಯೂಸ್ಲಿ 2 ವೀಕ್ಸ್ ಬಂದಿದ್ದೀನಿ. ಇದು ಎವ್ರಿ ಸಂಡೇ ಬರ್ತಾ ಇರ್ತೀನಿ. ಇದು ಥರ್ಡ್ ಟೈಮ್ ಸಂಡೇ ಬಂದು ವಿಸಿಟ್ ಮಾಡ್ತಾ ಇರೋದು. ನಾವು ಬೇಡ್ಕೊಂಡಿದ್ದೆಲ್ಲ ಆಗಿದೆ. ಇನ್ನು ನಮ್ಮ ಮಗಳದು ಕೆಲಸ ಇತ್ತು, ಪರ್ಮನೆಂಟ್ ಆಗ್ಬಿಡ್ತು. ಅದು ಸ್ಟಾಪ್ ಆದ್ಲು ಹೋದ ವಾರ ಬಂದು ಹೋದ್ಮೇಲೆ ಈ ವಾರ ಪರವಾಗಿಲ್ಲ. ಅದಕ್ಕೆ ಇನ್ನೂ 3 ವಾರ, ಇನ್ನೂ 9 ವಾರ ಸುತ್ತ ಮಾಡ್ತಾ ಇದ್ದೀವಿ. ಯಾವ ಊರಿಂದ ಬರ್ತಿದ್ದಾರೆ? ನಾವು ಬೆಂಗಳೂರು ಗೋರಿಪಳ್ಳಿದಿಂದ. ನಿಮ್ಮ ಹೆಸರು ಸರ್? ಮಹೇಶ. ಇಲ್ಲಿ ಬಂದಾಗ ನಿಮಗೆ ಏನು ಮೈಯೆಲ್ಲ ಜುಮ್ ಅನ್ನಿಸ್ತೈತೆ ಮೇಡಮ್. ತುಂಬ ಶಕ್ತಿ ಐತೆ ಸರ್, ಪವರ್. ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ ಸರ್? ಬೆಳಗ್ಗೆ ನಾವು 12:30 1 ಗಂಟೆಗೆ ಬಂದ್ವಿ. ದರ್ಶನ ಆಯ್ತು, ಜಲ್ದಿ ಆಗುತ್ತೆ ಸರ್. ದರ್ಶನ ಏನು ತೊಂದರೆ ಇಲ್ಲ, ಆರಾಮಾಗಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ದರ್ಶನ ಕ್ಲೀನಾಗಿ ಆಗುತ್ತೆ. ಥ್ಯಾಂಕ್ ಯು. ನಾವು 9 ವಾರ. ನನ್ನ ಹೆಸರು ಲಲಿತಾ. ನಾವು ಯಲಹಂಕದಿಂದ ಬಂದಿರೋದು. 9 ವಾರ ಹರಕೆ ಹೊತ್ಕೊಂಡು ಬಂದ್ವಿ. ಇದು ಕೊನೆ ವಾರ. ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಆ ದೇವ್ರ ದಯದಿಂದ ಚೆನ್ನಾಗಿದ್ವಿ. ಏನು ಅನ್ಕೊಂಡು ಬಂದಿದ್ರಿ? ನಮ್ಮ ಯಜಮಾನ್ರಿಗೆ ಕೆಲಸದ ಮೇಲೆ ಒಳ್ಳೆ ಅಭಿವೃದ್ಧಿ ಬರಬೇಕು ಅಂತ ಬೇಡ್ಕೊಂಡು ಬಂದ್ವಿ. ನೆರವೇರಿಸಿದ್ದಾಳೆ. ತುಂಬ ಸಂತೋಷ ಆಯಿತು. ಎಷ್ಟು ವಾರ ಆಯಿತು? 9 ವಾರ ಆಯಿತು. ಇದು 10ನೇ ವಾರ. ಏನಾಗಿತ್ತು, ಈಗ ಹೆಂಗಿದೆ ಅಂತ? ಡೆವಲಪ್ಮೆಂಟ್ ಬೇಕು ಅವ್ರ ಆಫೀಸಲ್ಲಿ ಅಂತ. ಬೆಟರ್, ಒಂದು 70% ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಯಾವ ಊರಿಂದ ಬಂದಿದ್ದೀರಾ? ನಿಮ್ಮ ಹೆಸರೇನು? ನಮ್ಮದು ಹೆಬ್ಬಳ್ಳ ಹತ್ರ ಕೊಡಗೇಳಿ ಮಾರುತಿ ನಗರ. ನಾವು ಅಲ್ಲಿಂದ ಬಂದಿದ್ದೀವಿ. ಸುಮಾರು ವರ್ಷಗಳಿಂದ ಇಲ್ಲಿ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ತುಂಬ ದೊಡ್ಡ ಇತಿಹಾಸನೇ ಇದೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳಿಗೆಲ್ಲನೂ ಈಗ ಕಾಟೇರಮ್ಮ ಅಂದರೆ ಮೊದಲಿಂದನೂ ಈ ಸಣ್ಣ ಗುಡಿ ಇದ್ದಾಗಿಂದನೂ ಇಲ್ಲಿ ತನಕನೂ ಆ ತಾಯಿಯ ಆಶೀರ್ವಾದ ಎಲ್ಲ ಗ್ರಾಮಗಳ ಮೇಲೆ ಇದೆ. ಕಾಟೇರಮ್ಮ ಅಂದರೆ ಮೊದಲು ಇಲ್ಲೆಲ್ಲ ಓಡಾಡೋಕ್ಕೆ ತುಂಬ ಭಯಪಡೋರು ಜನಗಳು. ಇಲ್ಲಿ ಕಾಟೇರಮ್ಮ ಓಡಾಡ್ತದೆ ಈ ದಾರಿನಲ್ಲಿ. ಈ ದಾರಿಯಲ್ಲಿ ಹೋಗ್ಬಾರ್ದು ಅಂತೇಳಿ ನಮ್ಮ ತಾತ ಮುತ್ತಾತನವರೆಲ್ಲ ಅವ್ರು ನಮ್ಗೆ ಹೇಳೋರು. ಹಾಗಾಗಿ ಆ ಪ್ರತಿಫಲ ಇವತ್ತು ತಾಯಿ ಯಾರಿಗೂ ಇಲ್ಲಿ ಓಡಾಡೋರ್ಗಾಗಲಿ ಪ್ರತಿಯೊಬ್ಬರಿಗಾಗಲಿ ಯಾರಿಗೂ ತೊಂದರೆ ಕೊಟ್ಟಿದ್ದು ಇತಿಹಾಸದಾಗ ಯಾರಿಗೂ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತೇಳಿ ಬರೋರು ಹೋಗೋರು ಎಲ್ಲ ಈಗ ಇದೇ ಇತಿಹಾಸದಲ್ಲಿ ಇದು ಒಳ್ಳೆ ದೊಡ್ಡ ದೇವಸ್ಥಾನ ಆಗಬೇಕು, ಮುಂದೆ ಆಗ್ತಾಯಿದೆ. ಹಾಗೂ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ತಾಯಿ ಆಶೀರ್ವಾದ ತುಂಬ ಇಲ್ಲಿ ಎಲ್ಲರಿಗೂ ಸಿಗ್ತದೆ. ಎಲ್ಲ ಬಡ ಬಗ್ಗರಿಗಾಗಲಿ ಕಷ್ಟದಲ್ಲಿ ಬಂದಿರ್ತಕ್ಕಾಗಲಿ ಹಾಸ್ಪಿಟ್ಲು ಕಾಯಿಲೆಗಳಾಗಿರ್ಬೋದು, ಈ ಕುರುಡ್ರು ಕುಂಟ್ರು ಇಂಥ ಎಂತೆಂಥ ಸಮಸ್ಯೆಗಳಿದ್ರು, ಹೊಟ್ಟೆ ನೋವು, ಏನೇನು ಮೂಲ ಸಮಸ್ಯೆಗಳಿರ್ತಾವೋ ಸಮಸ್ಯೆಗಳೆಲ್ಲ ಈ ದೇವಿ ಹತ್ರಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋದರೆ 1 ಸರ್ತಿ ಬರಲಿ, 4 ಸರ್ತಿ ಬರಲಿ, 5 ಸರ್ತಿ ಬರಲಿ, 9 ಸರ್ತಿನ ಬರಬೇಕಂತ ಇದೆ ಪ್ರತೀತಿ ಇದೆ. ಇದೆಲ್ಲ ಬಂದು ನೋಡ್ಕೊಂಡು ಹೋದ್ರು ಏನೋ ಒಂದು ಒಳ್ಳೇದು ಆಗೇ ಆಗುತ್ತೆ. ನಮಗೆ ಇದು ತಾಯಿಯಿಂದ ನಮಗೆ ಪ್ರತಿಫಲ ಸಿಗುತ್ತೆ. ಎಲ್ಲ ಬಡವರ ಕಷ್ಟಗಳು ಈಡೇರ್ತವೆ, ಇಷ್ಟಾರ್ಥಗಳೆಲ್ಲ ಈಡೇರ್ತವೆ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಮೂಲೆ ಮೂಲೆಗಳಿಂದ ದೇಶದಿಂದ ಇಲ್ಲ ಜನ ಎಲ್ಲ ಆಗಮಿಸಿ ಆ ತಾಯಿಯರ ಆಶೀರ್ವಾದ ಪಡ್ತಾ ಇದ್ದಾರೆ.
ಹಾಗೂ ಇಲ್ಲೇ ಪಕ್ಕದಲ್ಲಿ ಸೊಣದಿನಹಳ್ಳಿ ಅಂತಿದೆ, ಅಲ್ಲಿ ಭಕ್ತಾದಿಗಳು ಕುಳ್ಯಪ್ಪ ಅಂತೇಳಿ ಅವರು ಬಂದು ಪ್ರತಿ ವಾರನೂ ಇಲ್ಲಿ ಭಜನಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಹಾಗೂ ದೇವರು ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಈ ಜಗತ್ತಿನಲ್ಲಿ ಇಲ್ಲ ಅಂತೇಳಿ ನನ್ನೆಲ್ಲ ಬೇಡ್ಕೊಂಡು 2 ಮಾತು ಮುಗಿಸ್ತಾ ಇದ್ದೀನಿ. ಹೆಸರು ರೂಪಲಕ್ಷ್ಮಿ ಅಂದ್ಬಿಟ್ಟು ನಾನು ರಾಜಾಜಿನಗರಿಂದ ಬರ್ತಾಯಿದ್ದೀನಿ. ಇದು 3ನೇ ವಾರ. ಅಂದ್ಕೊಂಡಿದ್ದಾಗಿದೆ. ಅಂದರೆ ಏನು ಭಕ್ತಿಯಿಂದ ಮಾಡಿದ್ರೆ ಶಕ್ತಿಯಿಂದ ಆಗುತ್ತಾ ಇದೆ ಅಷ್ಟೇ. ಏನು ಅನ್ಕೊಂಡು ಬಂದಿದ್ರಿ? ನನ್ನ ಮಗ ಚೆನ್ನಾಗಿ ಓದಬೇಕು ಅಂತ ಇದೆ. ಓಕೆ, ಓದ್ತಾ ಇದ್ದಾನೆ ಇವಾಗ. ಅದೊಂದು ಖುಷಿ ಆಗಿದೆ ನಮಗೆ. ಬಂದಿದ ಮೇಲೆ ಸಾರ್ಥಕ ಆಗಿದೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ? ಅವ್ನು 2nd PU ಓದ್ತಾ ಇದ್ದಾನೆ. ಚೆನ್ನಾಗಿ ಓದ್ತಾ ಚೆನ್ನಾಗಿ ಓದ್ತಾ ಇದ್ದಾನೆ. ಸೂಪರಾಗಿ, ಪರವಾಗಿಲ್ಲ. ಹೋದ ಸತಿಗಿನ ಈ ಸತಿ ಮಾರ್ಕ್ಸು ಚೆನ್ನಾಗಿ ಬಂದಿದೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇದು 3ನೇ ವಾರ. ವರ್ನಹಳ್ಳಿಯಿಂದ ಬಂದಿರೋದು. ನಮಗೆ ಇಲ್ಲಿಗೆ 2 ವರ್ಷದಿಂದ ಬರ್ತಾ ಇದ್ವಿ. 2 ವರ್ಷದಿಂದ ಬರ್ತಾ ಇದ್ವಿ. ನಮ್ಗೆ ಶಾನ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿತ್ತು. ಇದೇ ಏನು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟು ಇದಾಗೋಗ್ಬಿಟ್ಟು ಊಟ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ ನಮ್ಮಿಂದ. ಇಲ್ಲ ತೀರೋಗ್ಬಿಟ್ರು ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಯಾರೋ ನಿಮ್ಮಂಥವ್ರು ಹೇಳಿದ ಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ ಶಾನ ಹುಷಾರಿಲ್ದಂಗೆ ಆದಾಗ ಕರ್ಕೊಂಡು ಬಂದರು. ನನಗೆ ಈ ತಾಯಿನ ಸುತ್ತಾಕೋಕ್ಕೂ ಆಗ್ತಾ ಇರಲಿಲ್ಲ. ನನ್ನಿಂದ ಈ ಸುತ್ತು ಹೊಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಹಿಂಗೆ ಯಾರೋ ಕರ್ಕೊಬಂದು ಕೈ ಹಿಡ್ಕೊಂಡು 9 ಸುತ್ತು 10 ಸುತ್ತು ಹಂಗೆ ಬಲಂತದ ಮೇಲೆ ಅವರೇ ಕೈಯಿಂದ ಹಿಡ್ಕೊಂಡು ಸುತ್ತಾಕ್ಸಿದ್ರು. ಆಮೇಲೆ 2 ವಾರ 3 ವಾರ ಆದಮೇಲೆ ಅದೇ ಪಿಕಪ್ ಆಗ್ತಾ ಬಿಟ್ಟು ಆಮೇಲೆ ಇನ್ಯಾರಿಂದನೂ ಇದು ಮಾಡೋಕ್ಕಾಗಲಿಲ್ಲ. ನಾವೇ ಡೈರೆಕ್ಟು ಸುತ್ತಾಕಾದ್ವಿ. ಸುತ್ತಾಕಿದ್ಮೇಲೆ ಕಾಯಿ ತಗೊಂಬೋಕ್ಕೂ ನಮ್ಮಿಂದ ಆಗ್ತಾ ಇರಲಿಲ್ಲ. ಪುಣ್ಯಾತ್ಮರು ಯಾರೋ ಡೈರೆಕ್ಟಾಗಿ ಕಳಿಸ್ಬಿಟ್ರು. ಅವಾಗ ಕಳಿಸ್ಬಿಟ್ಟು ಕಾಯಿ ತಗೊಂಡು ಬಂದು ಕಟ್ಟಿ 9 ಸುತ್ತು 9 ವಾರ ಬಂದ್ವಿ. 9 ವಾರ ಆದಾಗಲಿಂದ ನಮಗಿಂದ ಊಟ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ, ನೀರು ಕುಡಿಯೋಕ್ಕೂ ಆಗ್ತಾ ಇರಲಿಲ್ಲ ನನ್ನಿಂದ. ಈ ತಾಯಿ ನಮ್ಮಮ್ಮನೇ ಸತ್ಯವಾಗ್ಲೂ 100 ಸರ್ತಿ ಹೇಳ್ತೀನಿ, ಸತ್ಯವಾಗ್ಲೂ ಕಾಟೇರಮ್ಮ ತಾಯಿ ಇದ್ದಾಳೆ. ಇಂಥವ್ರಿಗೆ ಕಷ್ಟ ಅಂತ ಬಂದವ್ರಿಗೆ ಗ್ಯಾರಂಟಿ 100% ನಂಬಬೇಕು. ನಂಬಿ ಇದು ಮಾಡಿದ್ರೆ ಗ್ಯಾರಂಟಿ ಇದು ಮಾಡ್ತಾಳೆ. ನಮ್ಮದ ಸುಮ್ಮನೆ ಬೂಟ್ ನಾಟ್ಕೊಂಡು ಮಾಡಿ ಅದು ಇದು ಮಾಡಿ ಒಳ್ಳೇದಕ್ಕಂತೂ ದಾರಿ ಕೊಡ್ತಾಳೆ, ಕೆಟ್ಟದಕ್ಕಂತೂ ಯಾವತ್ತಿಗೂ ದಾರಿ ಕೊಡೋದಿಲ್ಲ. ಇದೇ ನನಗೆ ಕೆಟ್ಟ ಮಾಡಿದ್ದವನ್ನ ಈ ತಾಯಿ ನಮ್ಮಮ್ಮ ಇದೇ ಸ್ಥಾನದಾಗೇನೆ ಇಲ್ಲೇ ಅವನು ಬುಲ್ಡೆ ಹೊಡೆಯಾಕಿಸ್ಕೊಂಡು ಸತ್ಯವಾಗ್ಲಿ ರಾಣೆ ಮಾಡಿ ಹೇಳ್ತಾ ಇದ್ದೀನಿ. ಇದೇ ಪ್ಲೇಸ್ನಾಗೇನೆ ಅವನ್ನ ಕರೆಸ್ಬಿಟ್ಟು ಬುಲ್ಡೆ ಹೊಡೆಯಾಕಿಸ್ಕೊಂಡು ಆಚೆ ಹೋಗೋದು. ಅವನೇ ಮಾಡಿಸಿರೋದು, ಅವನೇ ಮಾಡಿದ್ದೀನಿ ಅಂತಂದೆಲ್ಲ ಬಾಯಲ್ಲಿ ಒಪ್ಪರಿಸ್ಬಿಟ್ಟು ಇದೇ ಸ್ಥಾನದಾಗಳವ್ರೇನೆ ಹಿಡ್ಕೊಂಡು ಹೊಡ್ಸಿದ್ದಾರೆ ಅವರು. ಆ ಥರ ಮಾಡಿ ಕಳಿಸ್ಬಿಟ್ರು. ಈ ತಾಯಿ 100% ಸತ್ಯ. ಈ ತಾಯಿ ನಮ್ಮಮ್ಮ ಇದ್ದಾಳೆ, ಯಾರೂ ಇಲ್ಲ ಅಂತಂದು ಮಾತ್ರ ತಿಳ್ಕೊಬೇಡಿ. ಈ ಸತ್ಯವಾಗ್ಲೂ ಜರುಗುತ್ತೈತಿ ಬಂದು ಇದು ಮಾಡೋದಕ್ಕೆ. ಯಾವತ್ತು ಒಂದ್ಸಲಾದ್ರೂ ಹಾಸ್ಪಿಟ್ಲಿಗೆ ತೋರಿಸಿಲ್ವಾ ನೀವು? ಸುಮಾರು ನಿಮ್ಮನ್ಸೂರ ಎಲ್ಲ ಹಾಸ್ಪಿಟ್ಲು ಬೆಂಗಳೂರು ಎಲ್ಲ ಆಗೋಗ್ಬಿಟ್ಟಿತ್ತು. ಒಂದು 2 ಲಕ್ಷ ಅಲ್ಲ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ನಾವು. ಆಗಲಿ ಇಲ್ಲಿ ವಾಶ ಆಗಲಿಲ್ಲ. ಎಲ್ಲೋದ್ರೂ ನಾರ್ಮಲ್ ಅಂತ ಬಂತು. ಎಲ್ಲೋ ಒಂದು ದೇವಸ್ಥಾನಕ್ಕೆ ಹಿಂಗೆ ಹೇಳೋ ಹೊತ್ತಿಗೆ ಇಲ್ಲಿ ಬರೋ ಹೊತ್ತಿಗೆ 100% ಆಗಿದೆ. ಎಲ್ಲ ಸುಮಾರು ಅಂದರೆ ಒಂದು 50 ಅಲ್ಲ, ಒಂದು 5 ಲಕ್ಷ 6 ಲಕ್ಷ ಖರ್ಚು ಮಾಡಿದ್ವಿ. ನಮ್ಮಿಂದ ಏನೂ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಗೈತೆ. ನಂಬಿರಿ, ನೀವೇ ಆಗಲಿ ಈ ತಾಯಿನ ನಮ್ಮಮ್ಮನ ನಂಬ್ರಿ. ನಿಮ್ಗೆ ಕಷ್ಟ ಪರಿಹಾರ ಮಾಡಿಲ್ಲ ಅಂದರೆ ಆ ಕಾಟೇರಮ್ಮ ಇಲ್ಲ ಅಂತಂದು ಹೇಳ್ತೀವಿ ನಾವು. ಸತ್ಯವಾಗ್ಲೂ ಇದ್ದಾಳೆ ಏನು, ನಾನು 100% ಸತ್ಯ ಹೇಳ್ತಿದ್ದೀನಿ, ಇದ್ದಾಳೆ ಏನು. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು SM ಸೊನ್ನೇಗೌಡ ಅಂತೇಳಿ. ನಾವು ತಮಿಳ್ನಾಡಿನಿಂದ ಬಂದಿದ್ದೀರಿ. ನಾವು ಬಂದು ಇದು 3ನೇ ಗೀತ ಬಂದಿದ್ದೀರಿ ಇಲ್ಲಿಗೆ. ಹೋದ ಸಾರಿ ಅಮಾವಾಸ್ಯೆಗೆ ಬಂದಿದ್ರಿ. ನೆಕ್ಸ್ಟು ಹೋದ ವಾರದಲ್ಲಿ ಇದು ಪೌರ್ಣಮಿಗೆ ಬಂದಿದ್ರಿ. ಈಗ ಬಂದಿದ್ದೀರಿ. ಬಟ್ ಸಮಸ್ಯೆಗಳು ಬಂದು ನಾವು ಸುಮಾರು ದೇವಸ್ಥಾನಗಳಿಗೆಲ್ಲ ಹೋದ್ರಿ, ಸುಮಾರು ಹಾಸ್ಪಿಟಲ್ಗೆಲ್ಲ ಹೋದ್ರಿ. ಬಟ್ ಯಾರು ಏನೇನು ಹೇಳ್ತಾರೋ ಆ ದೇವಸ್ಥಾನಗಳಿಗೆಲ್ಲ ಹೋದ್ರಿ. ಬಟ್ ಏನು ಪರಿಹಾರ ಸಿಗಲಿಲ್ಲ. ಇಲ್ಲಿಗೆ ನಾವು ಇವಾಗ 3ನೇ ವಾರ ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ನಮಗೆ ಸ್ವಲ್ಪ ಪರಿಹಾರ ಸಿಗ್ತಾ ಇದೆ. ಸಿಂಹನ್ ಅಂತ, ನಮ್ಮದು ಚಿಂತಾಮಣಿ. ನಾವು ಇಲ್ಲಿ 9 ವಾರ ಬಂದು ನಮ್ಮ ಹರಕೆಕಾಯಿನ 9 ವಾರ ಹರಕೆಕಾಯಿ ಕಟ್ಟಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಬಂದರೂ ಕೂಡ ಸುಮಾರು ಇಲ್ಲಿ ಜನ ಸೇರಿ ಸಾಗರದಂಗೆ ಇರ್ತಾಯಿತ್ತು. ನಾವು ಬಂದು ನಮ್ಮ ಹರಕೆಕಾಯಿನ ಕಟ್ಟಿ ಹೋಗಿ ನಮಗೇನು ಸಂಕಲ್ಪ ಇತ್ತು ಆ ಸಂಕಲ್ಪ ನೆರವೇರಿದೆ. ಆ ಮಹಾತಾಯಿನ ಮತ್ತೆ ಇವತ್ತು 9 ವಾರ ಮುಗಿದ ಮೇಲೆ ಇವತ್ತು ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ ಸರ್. ಜೈ ಕಾಟೇರಮ್ಮ ನರಸಿಂಹಮೂರ್ತಿ ಅಂತ ನಮ್ಮ ಚಿಂತಾಮಣಿ. ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದು ಪ್ರಸಿದ್ಧಿ ಆಗುತ್ತೆ ಈ ಪುಣ್ಯಕ್ಷೇತ್ರ. ಈಗಾಗಲೇ ನಿಮ್ಮ ಒಂದು ಚಾನಲ್ಗಳಲ್ಲಿ ಬಂದಿರಬೇಕು, ನೋಡಿರ್ತೀರ ನೀವು. ಕ್ಷೇತ್ರದ ಪರಿಚಯ ಸಹಿತ ನಿಮಗೈತೆ. ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿನ ವಿಶೇಷವಾಗಿ
ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಪ್ರಯುಕ್ತವಾಗಿ 2ನೇ ವರ್ಷದ ವಾರ್ಷಿಕೋತ್ಸವ, 2ನೇ ವರ್ಷದ ಚಾಮುಂಡೇಶ್ವರಿ ಜನ್ಮದಿನೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ 26, 27, 28 ಈ 3 ದಿನಗಳಲ್ಲೂ ಯಜ್ಞ ಯಾಗಾದಿಗಳು ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು. 28ನೇ ತಾರೀಕು ಅಂದರೆ ಇವತ್ತಿನ ದಿನ ಭಾನುವಾರ 25 ಬೆಳ್ಳಿ ರಥಗಳಲ್ಲಿ 25 ದೇವತೆಯರ ಶಕ್ತಿ ದೇವತೆಯರ ಗ್ರಾಮೋತ್ಸವ, ಅಂದರೆ ಗ್ರಾಮದಲ್ಲಿ ತಾಯಿಯಂದ್ರನ್ನ ಉತ್ಸವ ಮಾಡಿರುವಂಥದ್ದು. ನಾನಾ ರಾಜ್ಯಗಳಿಂದ ಕಲಾ ತಂಡಗಳು ಬಂದು ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ತಾಯಿಯ ಅದ್ದೂರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಯಾವುದೇ ಒಂದು ಕುಂದುಕೊರತೆ ಇಲ್ಲದಿರ ಈಡೇರಿಸಲಾಗಿದೆ. ಈ ಒಂದು ಪುಣ್ಯಕ್ಷೇತ್ರ ಕಷ್ಟ ಅಂತ ಬಂದವರಿಗೆ ಕೈ ಹಿಡಿದು ಕಾಪಾಡುವಂಥ ಒಂದು ಕಲ್ಪವೃಕ್ಷವಾಗಿ ಈ ಒಂದು ಕ್ಷೇತ್ರ ಜನಕ್ಕೆ ಪರಿಚಯ ಆಗ್ತಾ ಇರೋಂಥದ್ದು. ಈ ಒಂದು ಕ್ಷೇತ್ರದಲ್ಲಿ ನಾವು ಮನಸ್ಸಲ್ಲಿ ಏನನ್ನ ಸಂಕಲ್ಪ ಹೊತ್ಕೊಂಡಿದ್ರು ಸಹಿತ ಆ ಸಂಕಲ್ಪ ಈಡೇರಿಸೋಂಥ ಒಂದು ಶಕ್ತಿ ಆ ತಾಯಿಗೈತೆ. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ, ದೈವ ಶಕ್ತಿ. ಭಗವಂತನ ನಾವು ಎಷ್ಟು ನಂಬಿದ್ರೆ ಅಷ್ಟು ಫಲ. ಇಲ್ಲಿ ಬೇರೆ ಒಂದು ಕ್ಷೇತ್ರಗಳ ತರಹ ಬೇರೆ ಥರ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅದು ಇದು ಅನ್ನೋದು ಯಾವುದೂ ಇಲ್ಲ. ಇಲ್ಲಿ ಬಂದು ಭಕ್ತಿಯಿಂದ ನಂಬಿಕೆಯಿಂದ ಯಾರ ತಾಯಿಗೆ 9 ವಾರ 9 ಪೂರ್ಣಫಲನ ದೇವಾಲಯದಲ್ಲಿ ಕೊಡುವಂಥ ಪೂರ್ಣಫಲನ ಸಲ್ಲಿಸ್ತಾರೋ ಅವರ ಸಮಸ್ಯೆ 100ಕ್ಕೆ 1000% ಈಡೇರುತ್ತೆ. ಅದು ನಮ್ಮನ್ನು ಕೇಳುವಂಥದ್ದಿಲ್ಲ. ನೀವು ಇಲ್ಲಿ ಬರೋಂಥ ಭಕ್ತಾದಿಗಳ ಬಾಯಿಂದ ನೀವು ಕೇಳ್ಬೋದು, ನೀವು ಯಾರನ್ನು ಬೇಕೋ ಕೇಳಿ ಪರೀಕ್ಷೆ ಮಾಡ್ಬೋದು. ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಪೂರ್ಣಫಲ ಕಟ್ಟಂಥದ್ದು ಸರಿಸುಮಾರು 15ರಿಂದ 20 ವರ್ಷ ಹಳೆಯದು. ಅಂದರೆ ನೀವು ಇದನ್ನ ಪರೀಕ್ಷೆ ಮಾಡಬೇಕಂದ್ರೆ ನೀವು 15 ವರ್ಷದಿಂದನೇ ಈಗೂ ಉಂಟೆಲ್ಲಿ ಸಹಿತ ಬಂದೈತೆ ಇದು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನೇ ಕೆಲವೊಂದು ಕ್ಷೇತ್ರಗಳಲ್ಲಿ ಇದನ್ನೇ ಒಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನಾವೇನೋ ಒಂದು ಪದ್ಧತಿನ ಆಚರಣೆ ಮಾಡ್ತೀರೋ ಅದನ್ನು ಅವರು ಕಾಪಿ ಮಾಡ್ಕೊಂಡು ಅದನ್ನ ಆಚರಣೆ ಮಾಡೋಂಥದ್ದು. ಒಂದು ಬಟ್ಟೆಯಲ್ಲಿ ಕೆಂಪು ವಸ್ತ್ರದಲ್ಲಿ ಒಂದು ಪೂರ್ಣಫಲನ ಅಂದರೆ ತೆಂಗಿನಕಾಯಿನ ಇಟ್ಟು ಅದಕ್ಕೆ 15 ನದಿ ತೀರ್ಥವನ್ನು ಹಾಗೂ ಯಜ್ಞ ಯಾಗಾದಿಗಳಲ್ಲಿ ಮಾಡಿರೋಂಥ ಒಂದು ಅಕ್ಷತೆ ಕಾಳನ್ನು ಹಾಕಿ ಕೊಡುವಂಥದ್ದು ಇಲ್ಲಿ ಪದ್ಧತಿ. ಅದು ಏಕಪ್ಪ ಕೊಡ್ತೀರಂದರೆ ಅವ್ರಿಗೆ ಯಾವುದೇ ಒಂದು ನೆಗೆಟಿವ್ ಇದ್ರೆ ಸಹಿತ ಅದು ಪರಿಹಾರ ಆಗಬೇಕು ಅನ್ನೋದು ನಮ್ಮ ಒಂದು ಕ್ಷೇತ್ರದ ಒಂದು ಪದ್ಧತಿ. ಇದನ್ನು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೋಸ್ಕರ ಆ ಒಂದು ದೇವಸ್ಥಾನಗಳ ಮುಂಭಾಗದಲ್ಲಿ ಒಂದು ಆಂಗಲ್ ಫಿಟ್ ಮಾಡೋದು, ಅದಕ್ಕೆ ಕಾಯಿ ಕಟ್ಟಂಥದ್ದು, ಈ ಥರ ಏನೇನೋ ಇಲ್ಲಿ ಏನು ನಡೀತದನ್ನ ಇಮಿಡಿಯೇಟ್ಲಿ ಇಲ್ಲಿ ಒಂದು ವಾರ ಈ ವಾರದಲ್ಲಿ ಏನೇನೋ ಒಂದು ಮೀಡಿಯಾದಲ್ಲಿ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಅದು ಕಾಪಿ ಆಗ್ಬಿಟ್ಟಿರ್ತದೆ. ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಪರಿಚಯ ಆಗಬೇಕು, ಕ್ಷೇತ್ರನ ನೀವು ಇದು ಕಣ್ಣಾರೆ ಇದು ನಿಜಾನ ಸುಳ್ಳ ನೋಡಬೇಕಾದ್ರೆ 15 ವರ್ಷದಿಂದನೇ ಈಗ ಉಂಟೇಲಿ ಬಂದೈತೆ, ಚೆಕ್ ಮಾಡ್ಬೋದು ನೀವು. ಇಲ್ಲಿ ನಾವಿಲ್ಲಿ ಕಾಯಿ ಕಟ್ಟಂಥದ್ದು ರೂಢಿ ಮಾಡಿಲ್ಲ. ತಾಯಿ ಒಂದು ಪ್ರೇರಣೆ ಮೇಲೆ, ಅವಳ ಒಂದು ಸೂಚನೆ ಮೇಲೆ 9 ವಾರ 9 ಪೂರ್ಣಫಲ ಕಟ್ಟಬೇಕು ಅನ್ನೋದು ಅವಳ ಸೂಚನೆ. 9 ವಾರನೇ ಯಾಕೆ ಕಟ್ಟಬೇಕು? 1 ವಾರ ಕಟ್ಟಿದ್ರಾಗಲ್ವಾ? 9 ವಾರ ಕಟ್ಟಬೇಕೇನೋ, ದುಡ್ಡು ಬೇಕನೋ, ಅದು ಕಟ್ಸ್ಕೊಳ್ತವ್ರೇನೋ, ಇವೆಲ್ಲ ಕಮೆಂಟ್ಸಲ್ಲೆಲ್ಲ ಕೇಳಿದ್ದೀನಿ, ನಾನು ನೋಡಿದ್ದೀನಿ. 9 ಪೂರ್ಣಫಲ ಏನಕ್ಕೆ ಕಟ್ಟಬೇಕಂದ್ರೆ ಜೋಡಿ ಆಲದ ಮರ ಮಧ್ಯದಲ್ಲಿ, ಅಂದರೆ ಮುನೇಶ್ವರ ಕಾಟೇರಮ್ಮ ದೇವಿಯ ಮಧ್ಯದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ ಮಾಡಿಸಿರೋಂಥದ್ದು. ಈ ನವದೇವತೆಯರಿಗೆ ನವ ಫಲಗಳನ್ನು ಅರ್ಪಿಸೋದು ಇಲ್ಲಿ ರೂಢಿ. ಈ ನವದುರ್ಗೆಯರು ಯಾವಾಗ ಪ್ರತಿಷ್ಠಾಪನೆ ಆಯಿತು? 2 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿರೋದು. ಅದಕ್ಕೆ ಮುಂಚೆ ಕ್ಷೇತ್ರದ ಪರಿಚಯ ಜನಕ್ಕಿಲ್ಲ. ಯಾವಾಗ ಆ ಒಂದು ನವದುರ್ಗೆಯರ ಆ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು, ಆಟೋಮೆಟಿಕ್ ಆದಷ್ಟು ಅದೇ ಒಂದು ಇವಾಗ ಕೊರೋನಾ ಯಾವ ಥರ ಹರಡಿಬಿಡ್ತೋ ಆ ಥರ ನಮ್ಮ ಒಂದು ಕ್ಷೇತ್ರದ ಪರಿಚಯ ಜನಕ್ಕೆ ತಲುಪಿಬಿಡ್ತು. ಇಲ್ಲಿ ಏನೊಂದು ಯಾರೇ ಬಂದರೂ ನಂಬಿಕೆಯಿಂದ ಬರ್ತಾರೆ. ಆ ನಂಬಿಕೆಗೆ ತಾಯಿ ದಾರಿ ಕೊಡಿಸ್ತಾಳೆ. ಒಂದು ಮರಕ್ಕೆ ಕಟ್ಟಬೇಕಂದ್ರೆ ಈಗ ಅದಕ್ಕೆ ನೋಡೋದಕ್ಕೆ ಕಣ್ಣಿಲ್ಲ, ಮಾತಾಡೋದಕ್ಕೆ ಬಾಯಿಲ್ಲ, ಆದರೆ ನಾವು ಮಾತಾಡೋಂಥದ್ದನ್ನು ಕೇಳೋ ಶಕ್ತಿ ಅದಕ್ಕೈತೆ. ನಾವು ಇಲ್ಲಿ ಒಂದು ಕ್ಷೇತ್ರದಲ್ಲಿ ಕೊಡೋಂಥ ಒಂದು ಮಂತ್ರನ 108 ಪ್ರದಕ್ಷಿಣೆ ಮಾಡಿ ಆ ಮಂತ್ರೋಚ್ಚಾರಣೆ ಮಾಡುವಾಗ ನಮ್ಮ ಕಷ್ಟದ ಒಂದು ಇದು ಅದಕ್ಕೆ ಅರ್ಥ ಆಗುತ್ತೆ. ನಮಗಿರೋಂಥ ನೆಗೆಟಿವ್ನ ತಗೊಳ್ತದೆ.
ನಮಗೊಂದು ಪಾಸಿಟಿವ್ ಎನರ್ಜಿ ತುಂಬುತ್ತದೆ, ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತದೆ. ಇಲ್ಲಿ ಏನೇ ಮಾಡಲಿ ನಂಬಿಕೆಯಿಂದ ಬಂದು ಮಾಡಿ. ತಾಯಿ ಜಗನ್ಮಾತೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಕಲಿಯುಗದ ಅಧಿದೇವತೆ ಕಾಟೇರಮ್ಮ ನಿಮ್ಮ ಕಷ್ಟಗಳನ್ನ ಕಾಪಾಡ್ತಾಳೆ. ನಂಬಿಕೆ ಬೇಕಷ್ಟೇ, ಭಗವಂತನಿಗೆ ನಂಬಿಕೆ. ಭಗವಂತನ ಮೇಲೆ ಯಾರು ನಂಬಿಕೆ ಇಡ್ತಾರೋ ಅವರು 100ಕ್ಕೆ 1,00,000%, 100ಕ್ಕೆ 1,00,000% ಅವರಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ತಾತ್ಕಾಲಿಕಕ್ಕೆ ಕಷ್ಟ ಕೊಡ್ಬೋದಷ್ಟೇ, ಆದರೆ ಮುಂದೆ ನಿಮಗೆ ಸುಖದ ಸುಪ್ಪತ್ತಿಗೆ ಕಾತಿರ್ತದೆ. ಅದು ನನ್ನ ಜೀವನದಲ್ಲಿ ನಡೆದೈತೆ. ನನ್ನ ಕೇರ ಪುಟ್ಬಾತ್, ನನ್ನ ಹತ್ರ ಏನೂ ಇಲ್ಲ, ಒಂದು ಬಡ ಕುಟುಂಬದಿಂದ ಬಂದಿರೋಂಥನು ಇವತ್ತೊಂದು ದಿನ ಈ ಒಂದು ಮಟ್ಟಕ್ಕೆ ನಾನು ಬರಬೇಕಾದ್ರೆ ನನ್ನ ತಾಯಿ ಮೇಲಿರುವಂಥ ಇಟ್ಟಿರುವಂಥ ನನ್ನ ನಂಬಿಕೆ, ಆ ನಂಬಿಕೆನ ನನ್ನ ತಾಯಿ ಕಾಪಾಡಿಬಿಟ್ಲು. ಇವತ್ತೊಂದು ದಿನ ಪ್ರಪಂಚ ತಿರುಗಿ ನೋಡ್ತಾ ಇದೆ ಈ ಒಂದು ಕ್ಷೇತ್ರನ. ಇನ್ನು 2 ವರ್ಷಕ್ಕೆ ಇಡೀ ವಿಶ್ವನೇ ತಿರುಗಿ ನೋಡ್ತದೆ. ಯಾವ ರೀತಿ ತಿರುಗಿ ನೋಡ್ತದೆ ಅಂದರೆ 252 ಅಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಶ್ವರೂಪ ಇಲ್ಲಿ ನಿರ್ಮಾಣವಾಗ್ತಾ ಐತೆ. 40% ಕೆಲಸ ಮುಗಿದೈತೆ. 40 ಅಡಿ ಭೂಮಿಯಿಂದ 40 ಅಡಿಯಿಂದ ಭೂಮಿಯ ಮೇಲೆ 20 ಅಡಿ ಹೈಟ್ ಬಂದ್ಬಿಟ್ಟಿದೆ ಕೆಲಸ. ಇಲ್ಲಿ ಬರೋಂಥ ಪ್ರತಿ ಒಂದೊಂದು ರೂಪಾಯಿನೂ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಇಲ್ಲಿ ನಡೆಯುವಂಥ ದಾಸೋಹಕ್ಕಾಗಿರ್ಬೋದು, ನಡೆಯುವಂಥ ಕಾಮಗಾರಿಗಳಿಗಾಗಿರ್ಬೋದು, ಇಲ್ಲಿ ಮಾಡೋಂಥ ಕೆಲಸಗಾರರಿಗೆ ಸಂಬಳ ಆಗಿರ್ಬೋದು, ಪ್ರತಿಯೊಂದು ಭಕ್ತಾದಿಗಳು ಕೂಡ ಭಿಕ್ಷೆ. ಇವತ್ತೊಂದು ದಿನ ನಮ್ಮ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಕೂಡ ಭಿಕ್ಷೆನೇ. ಇವತ್ತೊಂದು ದಿನ ನಮ್ಮ ಕ್ಷೇತ್ರ ಈ ಒಂದು ಎತ್ತರಕ್ಕೆ ಬೆಳೀತಾ ಇರೋದು ಪ್ರಪಂಚಕ್ಕೆ ನಮ್ಮ ಕರ್ನಾಟಕದ ಒಂದು ಶಕ್ತಿ ತೋರಿಸ್ತಾ ಇರೋದು. ಆಧ್ಯಾತ್ಮಿಕದಲ್ಲಿ, ಸನಾತನ ಧರ್ಮದಲ್ಲಿ ನಮ್ಮ ಈ ಒಂದು ಪುಣ್ಯಕ್ಷೇತ್ರ ವಿಶ್ವವಿಖ್ಯಾತಿಯಾಗಿ ತಲೆ ಎತ್ತಲಿದೆ ಅತಿ ಶೀಘ್ರದಲ್ಲೇ. ಪ್ರತಿಯೊಬ್ಬರ ಸಹಕಾರ, ಸಲಹೆ ನಮಗೆ ಬೇಕು. ಈ ಒಂದು ಕ್ಷೇತ್ರನ ಒಂದು ಸಾರಿ ದರ್ಶನ ಮಾಡಿ ನಿಮಗಿರೋಂಥ ಸಮಸ್ಯೆಗಳ ಪರಿಹಾರ ತಗೊಳ್ಳಿ. ಸಮಸ್ಯೆ ಇಲ್ಲ ಅಂದವರು ಸಹಿತ ಆ ತಾಯಿಯ ಒಂದು ಆಶೀರ್ವಾದಕ್ಕೆ ಬನ್ನಿ. ಕ್ಷೇತ್ರಕ್ಕೆ ಬಂದು ಅವಳ ಆಶೀರ್ವಾದ ಪಡ್ಕೊಂಡು ಆ ಒಂದು ಜೋಡಿ ಹಾಲದ ಮರಕ್ಕೆ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ, ಒಳ್ಳೆಯದಾಗುತ್ತೆ. ನಮಸ್ಕಾರ.